ನಿನಗಾಗಿ ಭಾಗ 43. ಇಬ್ಬರ ಮನಸ್ಸಿನ ಭಾವನೆಗಳು ಹೆಚ್ಚಾಯಿತು. ಯಾವಾಗಲೂ ತನ್ನನ್ನು ತಾನು ತುಂಬ ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದ ದಮಯಂತಿ ಕೂಡ ಇಂದು ತನ್ನ ತವರು ಮನೆಯನ್ನು ಅಷ್ಟೊಂದು ಪ್ರೀತಿಯಿಂದ ನೋಡಿಕೊಂಡ ವಿಕ್ರಮ್ ಮೇಲೆ ತುಂಬ ಸಾಫ್ಟ್ ಆಗಿದ್ದಳು. ಅವನು ಏನು ಹೇಳಿದರೂ ಕೇಳಿದರೂ ತಾನು ಇಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ವಿಕ್ರಮ್ ಕಣ್ಣು, ಮುಖ, ದೇಹದ ಪ್ರತಿ ಅಂಗಗಳಲ್ಲೂ ಬಿಸಿ ಶುರುವಾಯಿತು. ಒಂದು ಗಂಡಿಗೆ ಹೆಣ್ಣನ್ನು ನೋಡಿ ಬಿಸಿ ಶುರುವಾಯಿತು ಅಂದರೆ ಅಷ್ಟೇ ಮುಗೀತು ಕತೆ. ಇಲ್ಲೂ ಕೂಡ ದಮಯಂತಿ ಕಾರಿನ ಗೇರ್ ಮೇಲೆ ತನ್ನ ಕೈಯನ್ನು ಇಡುತ್ತಾಳೆ, ಅವಳ ಕೈಯ ಮೇಲೆ ಅವನ ಕೈಯನ್ನು ಇಡುತ್ತಾನೆ. ಅದೇ ರೀತಿ ಗೇರ್ ಚೇಂಜ್ ಮಾಡುತ್ತಿರುತ್ತಾರೆ. ಆಗ ಅವನು ಸರಿಯಾಗಿ ಡ್ರೈವಿಂಗ್ ಮಾಡಲು ಆಗುತ್ತಿಲ್ಲ. ತುಂಬ ಸಲ ಆಕ್ಸಿಡೆಂಟಿಂದ ಕಾಪಾಡಿಕೊಳ್ಳುತ್ತಾನೆ. ನಂತರ ಅಲ್ಲೇ ಪಕ್ಕದಲ್ಲಿ ಇದ್ದ ಜಾಗದಲ್ಲಿ ಕಾರನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತಾನೆ. ನಂತರ ಕಾರಿನ ಗ್ಲಾಸನ್ನು ಮೇಲೆ ಎತ್ತುತ್ತಾನೆ. ಇಬ್ಬರ ಕಣ್ಣುಗಳಲ್ಲಿ ತುಂಬ ಆಸೆಗಳು ಇರುತ್ತದೆ. ಸಮಯವನ್ನು ವ್ಯರ್ಥ ಮಾಡದೆ ಅವನು ಅವಳ ಕೆನ್ನೆಗಳನ್ನು ಎಳೆದುಕೊಂಡು ಅವನು ಅವಳ ತುಟಿಗಳಿಗೆ ನಿರಂತರವಾಗಿ ಮುತ್ತನ್ನು ಕೊಡಲು ಆರಂಭಿಸುತ್ತಾನೆ. ಇಂದು ಬಿಟ್ಟರೆ ಇವಳೆಂದು ಸಿಗುವುದೇ ಇಲ್ಲ ಅನ್ನುವ ರೀತಿ ಇಬ್ಬರ ಉಸಿರಾಟ ಜಾಸ್ತಿ ಆಗುತ್ತದೆ. ಪರಸ್ಪರ ಒಬ್ಬರನ್ನೊಬ್ಬರು ಮುತ್ತನ್ನು ಎಕ್ಸ್ಚೇಂಜ್ ಮಾಡುತ್ತಿರುತ್ತಾರೆ. ಮುತ್ತಿನ ಜೊತೆ ಸಲೈವವನ್ನು ಕೂಡ, ಪ್ರೀತಿಯನ್ನು ಕೂಡ ಹಂಚಿಕೊಳ್ಳುತ್ತಿರುತ್ತಾರೆ. ಅವರಿಬ್ಬರು ಅಮರ ಪ್ರೇಮಿಗಳು. ಒಂದು ಸಂಬಂಧವು ಮಧುರವಾಗುವುದು ಅವರಿಬ್ಬರ ಮನಸ್ಸಿನಲ್ಲಿ ಪ್ರೀತಿ ಇದ್ದರೆ ಮಾತ್ರ, ಇಲ್ಲವಾದರೆ ಅದು ಚೆನ್ನಾಗಿರುವುದಿಲ್ಲ. ಮೊದಲು ವಿಕ್ರಮ್ ಅವಳನ್ನು ತುಂಬ ಕ್ರೂರವಾಗಿ ನೋಡುತ್ತಿದ್ದ, ಅನಂತರ ತುಂಬ ಪ್ರೀತಿ ಮಾಡುತ್ತಿದ್ದ. ಒಂದು ಕಡೆಯಿಂದ ಈಗ ಭಾವನೆಗಳು ಅತಿಯಾಗಿದೆ. ಅವಳು ತನ್ನ 2 ಕೈಗಳಿಂದ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಾಳೆ. ಅವನು ಅವಳ ಸೊಂಟವನ್ನು ಹಿಡಿದುಕೊಂಡಿದ್ದಾನೆ. ಆದರೂ ಕೂಡ ತುಟಿಗಳು ಇನ್ನೂ ತಮ್ಮ ಕೆಲಸವನ್ನು ಮಾಡುತ್ತಲೇ ಇವೆ. ಅವಳು ತನ್ನ ಕಣ್ಣುಗಳನ್ನು ಆ ಮುತ್ತಿನ ಕಡೆ ನೋಡುತ್ತಿದ್ದರೆ ಅವನು ಅವಳನ್ನೇ ನೋಡುತ್ತಿರುತ್ತಾನೆ. ಅವಳನ್ನು ನೋಡಿದಂತೆ ಅವನಿಗೆ ಮೋಹ ಹೆಚ್ಚಾಗುತ್ತಿದೆ. ಆ ಮೋಹದಿಂದ ಕಾಮೋತ್ಪತ್ತಿಯಾಗುತ್ತಿದೆ. ಅವಳನ್ನು ಕಚ್ಚಿ ತಿನ್ನಬೇಕು, ಅವಳ ದೇಹದ ಪ್ರತಿ ಅಣುವು ಕೂಡ ನನ್ನದಾಗಬೇಕು ಅಂತ ತುಂಬ ಡೆಸ್ಪರೇಟಾಗಿ ಅವಳ ಜೊತೆ ವರ್ತಿಸುತ್ತಿರುತ್ತಾನೆ. ಅವಳು ಕೂಡ ಅದಕ್ಕೆ ಸಹಕರಿಸುತ್ತಿರುತ್ತಾಳೆ. ಈಗಲೂ ಕೂಡ ತುಟಿಗೆ ತುಟಿ ಮುತ್ತುಗಳು ಕೊಡುತ್ತಲೇ ಇರುತ್ತಾರೆ. ಅವನು ತನ್ನ ಕೈಯನ್ನು ಅವಳ ಎದೆಗಳ ಬಳಿ ಇಡುತ್ತಾನೆ. ಅವಳ ಕಣ್ಣುಗಳು ಸಡನ್ನಾಗಿ ಅವನನ್ನೇ ನೋಡುತ್ತವೆ. ಆಗ ಅವನ ಕೈಯನ್ನು ಅವಳ ಸೊಂಟದ ಬಳಿ ತೆಗೆದುಕೊಂಡು ಹೋಗುತ್ತಾನೆ. ಅವಳು ಒಂದು ಸೀರೆಯನ್ನು ಉಟ್ಟಿದ್ದರಿಂದ ಅವಳ ಸೊಂಟವನ್ನು ಮುಟ್ಟುತ್ತಿರುತ್ತಾನೆ. ಆ ಸ್ಪರ್ಶದಿಂದ ಅವಳಲ್ಲೂ ಕೂಡ ಇವನ ಜೊತೆ ಮುಂದುವರಿಯಬೇಕು ಅನ್ನುವ ಆಸೆ ಜಾಸ್ತಿ ಆಗುತ್ತಿರುತ್ತದೆ. ಅವಳು ಅವನ ಕೂದಲನ್ನು ತನ್ನ ಕೈಯಿಂದ ಆಟ ಆಡಿಸುತ್ತಿರುತ್ತಾಳೆ. ಅವಳನ್ನು ತನ್ನ ತೊಡೆ ಮೇಲೆ ಕೂರಿಸಿಕೊಂಡು ಮುತ್ತುಗಳನ್ನು ಕೊಡುತ್ತಿರುತ್ತಾನೆ. ಏಕೆಂದರೆ ಅವನು ಡ್ರೈವಿಂಗ್ ಸೀಟಲ್ಲಿ ಕೂತಿರುವುದರಿಂದ ಅವಳು ಪಕ್ಕದ ಸೀಟಲ್ಲಿ ಕುಳಿತಿದ್ದರೆ ತುಂಬ ದೂರವಾಗುತ್ತದೆ ಅಂತ ಅವಳ ಮೃದುವಾದ ಕೋಮಲವಾದ ದೇಹವನ್ನು ಎತ್ತಿಕೊಂಡು ತನ್ನ ತೊಡೆಗಳ ಮೇಲೆ ಕೂರಿಸಿಕೊಳ್ಳುತ್ತಾನೆ. ಈಗ ಅವರಿಬ್ಬರ ಸನಿಹ ಹೆಚ್ಚಾಗುತ್ತದೆ. ತನ್ನ 2 ಕೈಗಳನ್ನು ಬಳಸಿ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಈಗಲೂ ಕೂಡ ಪರಸ್ಪರ ತುಟಿಗೆ ತುಟಿ ಮುತ್ತು ನಿರಂತರವಾಗಿ ಸಾಗುತ್ತಲೇ ಇದೆ. ಇಬ್ಬರಿಗೂ ಸಾಕು ಅಂತ ಅನ್ನಿಸುತ್ತಿಲ್ಲ. ಏಕೆಂದರೆ ಅದು ಪರಸ್ಪರ ಅವರಿಬ್ಬರು ಒಂದಾಗುವ ಕ್ರಿಯೆ. ಅವನು ಅವಳನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಮೇಲೆ ಅವಳಿಗೆ ಒಂದು ಹೊಸ ಉಲ್ಲಾಸ, ಆಸೆ ಶುರುವಾಗುತ್ತದೆ. ಅವನಿಗಂತೂ ಸ್ವರ್ಗ ತನ್ನ ಮಡಿಲಲ್ಲಿದೆ ಅನ್ನುವ ರೀತಿ ಆಸೆ ಆಗುತ್ತದೆ. ಅವಳು ತಲೆಗೆ ಹಾಕಿದ್ದ ಕ್ಲಿಪ್ಪನ್ನು ಕಿತ್ತು ಎಸೆಯುತ್ತಾನೆ. ಅವಳ ಕೂದಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅದರಲ್ಲೂ ಕೂಡ ತನ್ನದ ಕಾಮದ ತೃಷೆಯನ್ನು ತೀರಿಸಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತಾನೆ. ಅವರಿಬ್ಬರು ರೂಮಿನಲ್ಲಿ ಏನಾದರೂ ಇದ್ದಿದ್ದರೆ ಅಲ್ಲೇ ಪ್ರಥಮ ರಾತ್ರಿ ಆಗಿ ಹೋಗುತ್ತಿತ್ತು. ಅಷ್ಟೊಂದು ಎಕ್ಸೈಟ್ ಆಗಿರುತ್ತಾರೆ. ಈಗಲೂ ಕೂಡ ತುಟಿಗೆ ತುಟಿ ಮುತ್ತು ಕೊಡುತ್ತಲೇ ಇದ್ದಾರೆ. ಸುಮಾರು 20 ನಿಮಿಷಗಳ ಕಾಲ ಈ ರೀತಿಯ ಕ್ರಿಯೆಯಲ್ಲಿ ತೊಡಗಿದ್ದಾರೆ. ಅವಳು ಅವನ ತುಟಿಯನ್ನು, ಇವನು ಇವಳ ತುಟಿಗಳನ್ನು ಬಿಡುವ ಮಾತೇ ಇಲ್ಲ.
ಈ ಮಧ್ಯೆ ಇಬ್ಬರು ಪರಸ್ಪರ ಒಬ್ಬರ ದೇಹವನ್ನು ಒಬ್ಬರು ಮುಟ್ಟುತ್ತಿರುತ್ತಾರೆ. ಅಷ್ಟರಲ್ಲಿ ಹಿಂದಿನಿಂದ ಯಾವುದೋ ಒಂದು ಕಾರ್ ಆನ್ ಮಾಡುತ್ತಿರುತ್ತಾರೆ. ತುಂಬ ನಿರಂತರವಾಗಿ ಇರುತ್ತದೆ ಆ ಶಬ್ದ. ಮೊದಮೊದಲು ಇವರು ಇಗ್ನೋರ್ ಮಾಡುತ್ತಾರೆ. ತಮ್ಮ ಕ್ರಿಯೆಯಲ್ಲಿ ನಿರಂತರವಾಗಿರುತ್ತಾರೆ. ಒಂದೇ ಒಂದು ಕ್ಷಣವೂ ಕೂಡ ಅವಳು ಅವನನ್ನು ಬಿಡುವ ಮಾತಿಲ್ಲ. ಅವನಂತೂ ಅರೆ ಕ್ಷಣ ಕೂಡ ಅವಳನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ. ಅಷ್ಟೊಂದು ಡೀಪ್ ಆಗಿ ಇಂಟಿಮೇಟ್ ಆಗಿರುತ್ತಾರೆ. ಅದೇ ಕ್ಷಣದಲ್ಲಿ ಈ ಕಾರ್ಗಳು ಬೈಕ್ಗಳ ಶಬ್ದ ಜೋರಾಗಿರುತ್ತದೆ. ಪುನಃ ಪುನಃ ಇಗ್ನೋರ್ ಮಾಡುತ್ತಾರೆ. ಸ್ವಲ್ಪ ಹೊತ್ತಿಗೆ ಸುಮಾರು 60 ವರ್ಷದ ಮನುಷ್ಯ ಬಂದು ಇವರ ಕಾರಿನ ಗ್ಲಾಸನ್ನು ತನ್ನ ಕೈಯಿಂದ ಬಡಿಯುತ್ತಿರುತ್ತಾನೆ. ಹೊರಗಡೆ ಇರುವವರಿಗೆ ಕಾಣಿಸುವುದಿಲ್ಲ ಒಳಗಡೆ ಏನಾಗುತ್ತಿರುತ್ತದೆ ಅಂತ. ತುಂಬ ಹೊತ್ತು ಅವನು ಕಾರಿನ ಗ್ಲಾಸನ್ನು ಬಡಿದ ಮೇಲೆ ಇವರಿಬ್ಬರಿಗೆ ತಾವು ರೋಡಿನಲ್ಲಿ ಇದ್ದೇವೆ ಅನ್ನುವುದು ಅರಿವಾಗುತ್ತದೆ. ಆದರೂ ಕೂಡ ನಾನು ಕಾರನ್ನು ರೋಡಿನ ಪಕ್ಕ ನಿಲ್ಲಿಸಿದ್ದೆ, ಮೇನ್ ರೋಡಿನಲ್ಲಿ ಇಲ್ಲ. ಮತ್ತೇನು ಸಮಾಚಾರ ಅಂತ ನಿಧಾನವಾಗಿ ನೋಡಿದಾಗ ಅವನ ಕಾರಿನ ಹಿಂದೆ ತುಂಬ ಗಾಡಿಗಳು ಇರುತ್ತದೆ. ಟ್ರಾಫಿಕ್ ಜಾಮ್ ಆಗಿದೆ. ಪಕ್ಕ ಒಂದು ರೋಡ್ ಇದ್ದರೂ ಈ ರೋಡಲ್ಲೂ ಕೂಡ ಈಗ ಜಾಮ್ ಆಗಿದೆ. ಅಲ್ಲಿ ಯಾವುದೋ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿರುವುದರಿಂದ ಎಲ್ಲ ಕಾರುಗಳು ಈ ರೋಡಿನಲ್ಲಿ ಹೋಗುತ್ತಿವೆ. ಇವನು ಪಕ್ಕ ನಿಲ್ಲಿಸಿದರೂ ಕೂಡ ಇಬ್ಬರು ವಾಸ್ತವಕ್ಕೆ ಬರುತ್ತಾರೆ. ಅವನಿಗೆ ತುಂಬ ನಿರಾಸೆಯಾಗುತ್ತದೆ. ಅವಳಿಗೆ ಹತ್ತಿರ ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅಂತ ಅನಿಸುತ್ತಿತ್ತು. ಆದರೆ ಈಗ ಅದು ಸಾಧ್ಯವಿಲ್ಲ. ಇಬ್ಬರ ಕಣ್ಣುಗಳಲ್ಲಿ ತುಂಬ ನಿರಾಸೆ ಇತ್ತು. ಆದರೂ ಕೂಡ ಕೊನೆ ಪಕ್ಷ ಇಷ್ಟು ಸಮಯವಾದರೂ ನಾವು ಒಬ್ಬರನ್ನೊಬ್ಬರು ಮುದ್ದಿಸಿದೆವು, ಹತ್ತಿರವಿದ್ದೆವು. ಆ ಕ್ಷಣದ ಅನುಭವವನ್ನು ನೆನೆಸಿಕೊಂಡ ತಕ್ಷಣ ಇಬ್ಬರು ನಗಲು ಶುರು ಮಾಡಿದರು. ಅವಳಂತೂ ನಾಚಿಕೆಯಿಂದ ತಲೆ ಬಗ್ಗಿಸಿದಳು. ಅವನ ಜೊತೆ ಯಾವಾಗಲೂ ರೊಮ್ಯಾಂಟಿಕ್ ಆಗಿ ಇರಬೇಕಾದಾಗ ಇವಳು ಅವನಿಗೆ ತುಂಬ ಸಹಕರಿಸುತ್ತಾಳೆ. ನಂತರ ಅವನು ಅದನ್ನು ಪ್ರಶ್ನೆ ಮಾಡುವಂತೆ ತನ್ನ ಕಣ್ಣುಗಳಲ್ಲಿ ನೋಡಿದಾಗ ನಾಚುತ್ತಾಳೆ. ಆ ಸಮಯದಲ್ಲೂ ಅವಳು ಕೂಡ ಅಗ್ರೆಸಿವ್ ಆಗಿರುತ್ತಾಳೆ. ಅವನಿಗೆ ಬೇಕಾದ ಸುಖವನ್ನು ಕೊಡುತ್ತಿರುತ್ತಾಳೆ. ಅಂದರೆ ಮನಸ್ಸಿನಲ್ಲಿ ಅವಳು ಸಂಪೂರ್ಣವಾಗಿ ಅವನನ್ನು ಗಂಡ ಅಂತ ಒಪ್ಪಿಕೊಂಡಿದ್ದಾಳೆ. ನನ್ನವನು, ಇವನು ನನ್ನವನು ಮಾತ್ರ ಅಂತ. ಕಾರ್ ಸ್ಟಾರ್ಟ್ ಮಾಡುತ್ತಾನೆ. ಅವಳು ಅವಳ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾಳೆ. ಅವಳ ಕೈಯನ್ನು ಹಿಡಿದುಕೊಳ್ಳುತ್ತಾನೆ. ವಿಕ್ರಮ್ ಹಿಂದೆ ಇರುವವರು ಇನ್ನೂ ಸ್ವಲ್ಪ ಹೊತ್ತು ಆದರೆ ಏನಾದರೂ ತೆಗೆದುಕೊಂಡು ಹೊಡೆಯುತ್ತಾರೆ. ಇನ್ನು ರೊಮ್ಯಾನ್ಸ್ ಬೇಡ, ಮನೆಗೆ ಹೋಗಿ ನೋಡೋಣ. ಮನೆಗೆ ಹೋದ ಮೇಲೆ ಕಂಟಿನ್ಯೂ ಮಾಡುತ್ತೀಯಾ ಅಂತ ಕೇಳುತ್ತಾನೆ. ಮೊದಲು ಮನೆಗೆ ಹೋಗೋಣ ಅಂತ ಹೇಳುತ್ತಾಳೆ. ಅವಳ ಕೈಯನ್ನು ಗೇರ್ ಮೇಲೆ ಇಟ್ಟು ಅವನ ಕೈಯನ್ನು ಅದರ ಮೇಲೆ ಇಟ್ಟು ಕಾರನ್ನು ಡ್ರೈವ್ ಮಾಡುತ್ತಿರುತ್ತಾನೆ. ತುಂಬ ಸಮಯ ಅವರಿಬ್ಬರಿಗೆ ಗೊತ್ತಿಲ್ಲ ಅವರು ಎಲ್ಲಿ ಹೋಗುತ್ತಿದ್ದೇವೆ ಅಂತ. ನಿರಂತರವಾಗಿ ಹೋಗುತ್ತಲೇ ಇರುತ್ತಾರೆ. ಅವನು ನಿಧಾನವಾಗಿ ಡ್ರೈವ್ ಮಾಡುತ್ತಾನೆ. ಇಷ್ಟು ಸ್ಲೋ ಆಗಿ ಅವನು ಎಂದೂ ಕೂಡ ಡ್ರೈವ್ ಮಾಡಿರುವುದಿಲ್ಲ. ಬೇಗ ಡ್ರೈವ್ ಮಾಡಿದರೆ ಮನೆಗೆ ಹೊರಟು ಹೋಗುತ್ತಾಳೆ ಅಂತ. ಕೊನೆಗೆ ಅವಳು, ನಿಮಗೆ ಯಾವಾಗಲೂ ನಿಮಗೆ ಏನು ಬೇಕೋ ಅದರ ಬಗ್ಗೆ ಮಾತ್ರ ಯೋಚಿಸುತ್ತೀರಾ, ನನ್ನ ಕಷ್ಟ ಸುಖ ವಿಚಾರಿಸುವುದಿಲ್ಲ. ಇದೇ ಮೊದಲ ಬಾರಿ ಇಷ್ಟು ಜೋರಾಗಿ ಇಷ್ಟು ಕೋಪದಿಂದ ಅವಳು ಮಾತನಾಡುತ್ತಿರುವುದು. ಮನಸ್ಸಿನಿಂದ ಅವನನ್ನು ಸಂಪೂರ್ಣವಾಗಿ ಗಂಡ ಅಂತ ಒಪ್ಪಿಕೊಂಡಿದ್ದಾಳೆ. ಆ ಅಧಿಕಾರದಿಂದ ಹೆಂಡತಿ ಹೇಗೆ ಜಗಳ ಮಾಡುತ್ತಾಳೆ ಆ ರೀತಿ ಜಗಳ ಮಾಡುತ್ತಿದ್ದಾಳೆ. ಅವನಿಗೆ ನಗು ಬರುತ್ತಿದೆ. ಏನಾಯಿತು ಈಗ? ನೀನು ಏಕೆ ಇಷ್ಟೊಂದು ಕೋಪ ಮಾಡಿಕೊಳ್ಳುತ್ತಿದ್ದೀಯಾ? ನಿಮಗೆ ನನ್ನ ಮೇಲೆ ಕನ್ಸರ್ನ್ ಇಲ್ಲ. ಟೈಮ್ ಎಷ್ಟಾಗಿದೆ? 10 ಆಗಿದೆ. ನನಗೆ ಹೊಟ್ಟೆ ಹಸಿವಾಗುತ್ತಿದೆ, ಊಟ ಬೇಕು. ನೀವು ಯಾವಾಗಲೂ ಲಿಪ್ ಕಿಸ್ ಕೊಡುವುದರಲ್ಲಿ ಬ್ಯುಸಿಯಾಗಿರುತ್ತೀರಾ? ಸರಿ, ನಿನಗೆ ಏನು ಬೇಕು ಕೇಳು, ಅದನ್ನೇ ನಾನು ಕ್ಷಣ ಮಾತ್ರದಲ್ಲಿ ತಂದು ಕೊಡುತ್ತೇನೆ. ಈ ಮಾತಿಗೆ ಏನೂ ಮೋಸವಿಲ್ಲ. ನನಗೆ ವೆಜ್ ಪಲಾವ್ ಬೇಕು, ಆದರೆ ಕ್ಯಾರೆಟಿಂದ ಮಾಡಿರುವ ಯಾವುದಾದರೂ ಸ್ವೀಟ್ ಬೇಕು. ಪಲಾವ್ ಅಂತೂ ತುಂಬ ಸ್ಪೈಸಿ ಆಗಿರಬೇಕು. ಇದನ್ನು ನನಗೆ ಮಾಡಿಸಿಕೊಡಿ ನೋಡೋಣ. ಈಗ 10 ಗಂಟೆ, 10:10ಕ್ಕೆ ನನಗೆ ಬೇಕು ಅಷ್ಟೇ ತಾನೇ? ಅವನಿಗೆ ಖುಷಿಯಾಗುತ್ತದೆ. ಅವಳ ಮನಸ್ಸನ್ನು ನಾನು ಎಷ್ಟು ಚೆನ್ನಾಗಿ ಓದಿದ್ದೇನೆ. ಅವಳಿಗೆ ಇದೇ ಇಷ್ಟವಾಗುತ್ತದೆ ಅಂತ ಮಾಡಿಸಿಕೊಂಡು ತಂದಿದ್ದೇನೆ. ಅವಳು ಅದನ್ನೇ ಕೇಳುತ್ತಿದ್ದಾಳೆ. ಇದನ್ನೇ ಅಲ್ಲವೇ ಹೇಳುವುದು, ಪ್ರೀತಿಯ ಹೃದಯಗಳು ಒಂದೇ ರೀತಿ ಯೋಚಿಸುತ್ತವೆ ಅಂತ.
ನಾವಿಬ್ಬರು ಶಾಶ್ವತವಾಗಿ ಮನಸ್ಸಿನಿಂದ ಒಂದಾಗುತ್ತಿದ್ದೇವೆ. ಇನ್ನು ದೇಹ ಎಷ್ಟು ಮಾತ್ರ ಅಲ್ಲವೇ ಅಂತ ತುಂಬ ತುಂಟನಗೆ ಬೀರುತ್ತಾನೆ. ಅವಳಿಗೆ ಅವನ ನಗುವಿನ ಅರ್ಥ ಆಗುವುದಿಲ್ಲ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.